ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಣಿತ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನೀವು ಹೇಳಿದ್ರಿ ಜಂಕ್ ಫುಡ್ ಅಂತ. ಬಹುತೇಕ ಇಲ್ಲಾರಿ ನಾವು ಮನೆ ಊಟನೂ ಮಾಡ್ತೀವಿ, ಆದರೂ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ನಮಗೆ. ಕೊಲೆಸ್ಟ್ರಾಲ್ಗಳಂತೆ ಚೆಕ್ ಮಾಡಿದಾಗ BP ಶುಗರ್ ಇದೆಲ್ಲ ಇದೆ. ನಾವು ಎಷ್ಟು ಹೆಲ್ತಿ ಮೇಂಟೈನ್ ಮಾಡ್ತಿದ್ದೀವಿ ಆಹಾರ ಪದ್ಧತಿ ಏನಂದ್ರೆ ಮನೇಲೇ ತಿಂತೀವಿ, ಆಚೆದೇನು ಮುಟ್ಟೋದೇ ಇಲ್ಲ ಅಂತ ಕೆಲವರು ಇದ್ದಾರೆ ನಮ್ಮ ಮಧ್ಯೆ ಅಂತವ್ರು. ಆದರೂ ಯಾಕೆ ಆರೋಗ್ಯ ಸಮಸ್ಯೆ ಅಂತೀರಿ? ಅದಕ್ಕೇನು ಕಾರಣ ಅಂತೀರಿ? ಸೊ ಇವಾಗ ನಾವೇನು ಹೆಲ್ತ್ ಚೆಕ್ ಅಂತ ಮಾಡ್ತೀವಿ, ಅದರಲ್ಲಿ ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ. ಸೊ ಫಸ್ಟ್ ಏನಾದರೂ ಅಕಸ್ಮಾತ್ ಅವ್ರದ್ದು ಹಾರ್ಟ್ ಪ್ಯಾನಲಲ್ಲಿ ಏನಾದರೂ BP ಅಥವಾ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಫಸ್ಟ್ ಕ್ವೆಶ್ಚನ್ ಕೇಳ್ತೀನಿ, ಎಷ್ಟು ಆಯಿಲ್ ಬಳಕೆ ಮಾಡ್ತೀರಾ ಮನೆಯಲ್ಲಿ ಅಂತ. ತುಂಬ ಕಡಿಮೆ ಮ್ಯಾಮ್ ಅಂತ ಹೇಳ್ತಾರೆ. ಸೊ ನಾನು ಅವಾಗ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 4 ಜನ. ಎಷ್ಟು ಆಯಿಲ್ ತಿಂಗಳಿಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 4 ಲೀಟರ್ ಅಂತ ಹೇಳ್ತಾರೆ. ಸೊ ಟೆಕ್ನಿಕಲಿ ಪರ್ ಹೆಡ್ ತಿಂಗಳಿಗೆ ಬರೀ ಅರ್ಧ ಲೀಟರ್ ಮಾತ್ರ ನಾವು ರೆಕಮೆಂಡ್ ಮಾಡೋದು. ಬಟ್ 4 ಲೀಟರ್ ನೀವು ತುಂಬ ಕಡಿಮೆ ಬಳಸಿನೂ ಕೂಡ ಮನೆಯಲ್ಲೇ ಕರ್ದಿರೋ ಪದಾರ್ಥ ಮನೆಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು, ಅದರಲ್ಲೂ ಕೂಡ ಎಣ್ಣೆ ತುಂಬ ಬಳಕೆ ಆಗುತ್ತೆ ಅಲ್ವಾ. ಸೊ ನೀವು ಯಾವುದೇ ಥರದ ಎಣ್ಣೆ ಬಳಸಿದ್ರೂ ಕೂಡ ಎಷ್ಟು ಮಿತಿಯಾಗಿ ಬೆಳೆಸ್ತೀರಾ ಅಷ್ಟು ಒಳ್ಳೆಯದು. ಸೊ ಅದ್ರ ಜೊತೆಗೆ ನೀವೆಷ್ಟು ಫೈಬರ್ ಇನ್ಕ್ಲೂಡ್ ಮಾಡ್ತೀರಾ. ಸೊ ಇದು ಯಾವುದೇ ಕೊಬ್ಬಿನಂಶ ಬಾಡಿಯಲ್ಲಿ ಏನು ಅಕ್ಯುಮಿಲೇಟ್ ಆಗುತ್ತೆ ಅದನ್ನೆಲ್ಲ ತೆಗೆದು ಈಚೆ ಹಾಕಬೇಕಂತ ಹೇಳಿದ್ರೆ ಫೈಬರ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಂದು ತರಕಾರಿಗಳಲ್ಲೆಲ್ಲ ತೊಗೋಬೇಕು. ಬಟ್ ಆ ತರಕಾರಿನ ಪ್ರಿಪೇರ್ ಮಾಡಿ ಎಲ್ಲ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ತುಂಬ ಜಾಸ್ತಿ ಡಿಶಸ್ ಆಗುತ್ತೆ, ಇವಾಗ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸರಿ, ಓಕೆ, ಮೇಲ್ಗಡೆ ಏನು ಸಿಪ್ಪೆ ಒರಿದೇನೆ ತೊಗೊಳ್ಳಿ ಅಂತ ಹೇಳಿದ್ರೆ ಬರೀ ಸೌತೆಕಾಯಿ ಮಾತ್ರ ತೊಗೋತಾರೆ. ಅದರಲ್ಲೂ ಕೂಡ ಪ್ರೋಟೀನ್ ಏನು ಬೇಕು ಅದೂ ತೊಗೊಳ್ಳಲ್ಲ. ಡೇ ಟು ಡೇ ಬೇಸಿಸಲ್ಲಿ ಬರೀ ಇಡ್ಲಿ ಅಥವಾ ದೋಸೆ ಅಷ್ಟೇ ತೊಗೋತಾರೆ. ಜೊತೆಗೆ ಏನು ಬ್ಯಾಲೆನ್ಸ್ಡ್ ಮೀಲ್ ತೊಗೋಬೇಕು ಅದನ್ನೇನೂ ತೊಗೊಳ್ಳಲ್ಲ. ಸೊ ನಾವು ಯಾವತ್ತೇ ಏನೇ ಊಟ ಮಾಡಿದ್ರೂ ಕೂಡ ಅದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ, ಪ್ರೋಟೀನ್ ಮತ್ತು ಫೈಬರ್ ಆ್ಯಂಡ್ ಆಲ್ಸೋ ಕಾರ್ಬೋಹೈಡ್ರೇಟ್ಸ್, ಚಪಾತಿ ಅಥವಾ ರೈಸ್ ಆಗಲಿ ಏನಾದರೂ ಆಗಲಿ, ಜೊತೆಗೆ ಪಲ್ಯ ಜಾಸ್ತಿ ಇರಬೇಕು ಆ್ಯಂಡ್ ಆಲ್ಸೋ ಪ್ರೋಟೀನ್ ಕೂಡ ಜಾಸ್ತಿ ಇರಬೇಕು. ಆ ರೀತಿಯಲ್ಲಿ ತೊಗೊಂಡು ಮಧ್ಯದಲ್ಲಿ ಈ ಫ್ರೂಟ್ಸ್ ಆಗಲಿ, ಸೀಸ್ನಲ್ಲಿ ಏನು ಫ್ರೂಟ್ಸ್ ಬರುತ್ತೆ ಅದೆಲ್ಲ ತೊಗೊಂಡು ಟೈಮ್ಗೆ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಒಳ್ಳೆಯದು ಹಾರ್ಟ್ಗೋಸ್ಕರ. ಓಕೆ ಡಾಕ್ಟರ್, ನಾವು ಆಗಲೇ ಮಾತಾಡ್ತಾ ಇದ್ವಿ ನಿದ್ದೆ ಪ್ಯಾಟರ್ನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ಸುಮಾರು ಜನ ಈಗ ನಿದ್ದೆನೇ ಇಲ್ಲ ಬಿಡಿ, ನೈಟ್ ಶಿಫ್ಟ್ ಮಾಡ್ತಾರೆ, ನಿದ್ದೆ ಬರಲ್ಲ, ಹಗಲೊತ್ತು ಮಾಡೋ ನಿದ್ದೆ ಸ್ಯಾಟಿಸ್ಫೈ ಅಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ನೈಟ್ ನೀವೇನು 6 ಅವರ್ಸ್ ಮಲಗಿಸ್ತೀರಾ ಅದು ತುಂಬ ಒಳ್ಳೆಯದು ಅಂತಾರೆ. ಸೊ ನಿದ್ದೆ ಪ್ಯಾಟರ್ನ್ ಕೂಡ ಒಂದು ಹಾರ್ಮ್ ಆಗ್ತಾ ಇದೆಯಾ ಜನಸಾಮಾನ್ಯರಿಗೆ ಅಂತ? ಇಲ್ಲ, ರಿಯಲಿ ಇಟ್ಸ್ ಇಂಪಾರ್ಟೆಂಟ್. ಅದಕ್ಕೆ ಮೊದಲು ಮೇಡಮ್ ಹೇಳಿದಂಗೆ ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರೋದ್ರಿಂದ ನಿಜವಾಗ್ಲೂ ಜನಗಳಿಗೆ ಫೈಬರ್ ಆ್ಯಂಡ್ ವಾಟರ್ ಮೇಲೆ ಗಮನ ಇಲ್ಲ. ಅವ್ರಿಗೆ ಅವ್ರಿಗೆ ಲೆಕ್ಕ ಬರೋದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಇವೆರಡನ್ನ ಭಾಳ ಇಂಪಾರ್ಟೆಂಟು ತೊಗೊಳ್ಳೋ. ಅದರೊಳಗೆ ಈಚೀಚೆಗೆ ಸೋಷಿಯಲ್ ಮೀಡಿಯಾ ಒಳಗೆ ತುಂಬ ಕನ್ಫ್ಯೂಸ್ ಮಾಡಿರ್ತಾರಮ್ಮ. ಈ ಕ್ವಾಲಿಫೈಡ್ ಪೀಪಲ್ಸ್ ಮಾತಾಡಿದ್ರೆ ನಾವು ಕೇಳ್ಬೋದು, ಅನ್ಕ್ವಾಲಿಫೈಡ್ ಊಟದ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ ನೀರು ಕುಡಿ, ಏನೇನೋ ಹೇಳ್ತಾರೆ, ತಪ್ಪು ಮಾಹಿತಿ ಕೊಡ್ತಾರೆ. ಊಟ ಆದಮೇಲೆ ಬಾಳೆಹಣ್ಣು ತಿನ್ನಬೇಡ ಅಂತಾರೆ, ಅವ್ರು ಯಾರೋ ಒಬ್ಬರು ಕೊಳ್ತೋಗ್ಬಿಡುತ್ತೆ ಅಂತಾರೆ. ಇವನ್ನೆಲ್ಲ ದಯವಿಟ್ಟು ಜನಗಳು ಗಮನದಲ್ಲಿ ಇಟ್ಕೊಳ್ಳಿ. ನಿದ್ದೆ ಬಗ್ಗೆ ಬಂದಾಗಮ್ಮ ಇದು ಕರೆಕ್ಟ್, 6 to 8 hours ನಿದ್ದೆ ಮಾಡಿ ಅಂತಾರೆ. ನೋಡಿ, ಹುಟ್ಟಿದ ಮಗು ಭಾಳ ಸರಿ ನೀವು ನೋಡಿ ತೊಟ್ಲಲ್ಲಿ ಹಿಂಗೆ ಮಲಗಿರುತ್ತೆ. ಅಜ್ಜಿಯವರು ಹೇಳೋರು, ಮಗು ದೇವರಿಗೆ ಮುನ್ನೂರ್ತಾ ಇದೆ, 22 ಗಂಟೆ ನಿದ್ದೆ ಮಾಡುತ್ತೆ ಅಂತ. ಬರ್ತಾ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಆರೋಗ್ಯ ಇರಬೇಕಾದ್ರೆ 6 to 8. ಬಟ್ ಬರಲ್ಲ. ಈ ಯಾಕೆ ಬರಲ್ಲ ಅಂದರೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಆ ಅಚೀವ್ಮೆಂಟು ಹಗಲುಗನಸಲ್ಲ, ರಾತ್ರಿ ಹೊತ್ತೇ ಕನಸ್ಕೊಂಡಿರ್ತಾರೆ. ಹಂಗಾಗಿ ಅದರಿಂದ ನೀವು ನಮ್ಮ ಹತ್ರ ಬಂದು ನಿದ್ರೆ ಮಾತ್ರೆ ಅಂತ ಕೇಳಬೇಡಿ. ಬಟ್ ಎಷ್ಟು ನಿದ್ದೆ ಬರುತ್ತೋ ಕ್ವಾಲಿಟಿ ಆಫ್ ಸ್ಲೀಪ್ ಈಸ್ ಇಂಪಾರ್ಟೆಂಟ್. ಸುಮ್ಮನೆ ನೀವು ಬೆಡ್ನಾಗ ಒದ್ದಾಡೋಕ್ಕೆ ಹೋಗಬೇಡಿ, ಅದ್ರ ಬದಲು ಬೇರೆ ಏನಾದರೂ ಪಾಸಿಟಿವ್ ವರ್ಕ್ ಮಾಡಿ ಅಂತ ನಾವು ಹೇಳ್ತೀವಿ. ಬಟ್ ನಿದ್ದೆ ಟೈಮ್ನಲ್ಲಿ ನಮ್ಮ ದೇಹ ಇನ್ಫ್ಲಮೇಷನ್ನಿಂದ ರೆಸ್ಟ್ ತೊಗೋತಾ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನನಗೇನು ಅನ್ಸೋದು ಅಂದರೆ ಬಂದರೆ ಮಾಡಬೇಕು, ಬರ್ದಿದ್ರೆ ಏನು ಮಾಡೋದು ಅಂತ ಒಬ್ಬ ವೈದ್ಯನಾಗಿ ನನಗೆ ಗೊಂದಲ. ನಾನಂತೂ ಎಷ್ಟು ನಿದ್ದೆ ಬರುತ್ತೋ ಅಷ್ಟು ಎಂಜಾಯ್. ಐ ಆಮ್ 71 year old, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ. ಸೊ ಬಟ್ ನಿದ್ದೆ ಇಂಪಾರ್ಟೆಂಟು ದಯವಿಟ್ಟು. ಆ್ಯಂಡ್ ಇದು ನಾವು ಹೇಳ್ದಂಗೆ ಸಿಕ್ಯಾಟ್ರಿಯನ್ ರಿದಮ್ ಅಂತಿರುತ್ತೆ ಮನುಷ್ಯನ ದೇಹಕ್ಕೆ. ಪಾಪ ಶಿಫ್ಟ್ ಮಾಡೋನಿಗೆ ರಿದಮೇ ಹೊರಟೋಗ್ಬಿಟ್ಟಿರ್ತದೆ. ಮನುಷ್ಯ ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಉಂಡು ಮಲಗಬೇಕು, ಸೂರ್ಯ ಹುಟ್ಟೋದಕ್ಕೆ ಮೊದಲು ಎದ್ದೊಳ್ಬೇಕು, ಹಂಗಿರೋದು. ಬಟ್ ಪಾಪ ಎಷ್ಟೋ ಜನಕ್ಕೆ ಶಿಫ್ಟ್ಗಳು ಇರ್ತವೆ, ಅದು ನಮ್ಮ ಬಾಡಿ ರಿದಮೇ ಚೇಂಜ್ ಆಗಿಬಿಡುತ್ತೆ, ಸಿಕ್ಯಾಟ್ರಿಯನ್ ರಿದಮ್ಮೇ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ನಮ್ಮ ಅಡ್ವೈಸ್ ಏನಂದರೆ, ಇರೋದು ನಿಮ್ಮ ಜೀವನ, ನಿಮ್ಮ ಕೆಲಸ,
ನಿಮ್ಮ ಇದಕ್ಕೆ ತಕ್ಕಂಗೆ ನೀವು ಅಡ್ಜಸ್ಟ್ ಆಗಿ ಅಂತ ಹೇಳ್ಬೇಕು ಅಷ್ಟೇ. ಓಕೆ. ಅದ್ರ ಜೊತೆಗೆ ನಯನಾ ಮೇಡಮ್, ಈಗ ಇತ್ತೀಚೆಗೆ ಯುವ ಸಮೂಹದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಚಿಕ್ಕ ವಿಷಯಕ್ಕೂ ಬೇಜಾರು ಮನಸ್ಸಿಗೆ ತಗೊಂಡ್ಬಿಡೋದು. ಎಷ್ಟೋ ಜನ ಸೂಸೈಡ್ ಕೇಸ್ಗಳನ್ನ ನೋಡ್ತೀವಿ ನಾವು. ತಂದೆ ತಾಯಿ ಬೈದ್ರು ಅಂತ ಸೂಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಆಚೆ ಹೋಗೋದು, ಅಥವಾ ಆ ಸ್ಟ್ರೆಸ್ಸಲ್ಲೇ ಇರೋದು, ನನ್ನ ತಂದೆ ಹಿಂಗೆ ಅಂದ್ಬಿಟ್ರಲ್ಲ, ತಾಯಿ ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಅಂದರೆ ಯುವ ಸಮೂಹದ ಮನಸ್ಥಿತಿ ತುಂಬ ಸೂಕ್ಷ್ಮವಾಗ್ತಾ ಇದೆಯಾ ಇತ್ತೀಚೆಗೆ ಅನ್ನೋದು ಪ್ರಶ್ನೆ. ಈ ಜೆನ್ಸಿ ಅಂತ ಏನು ಹೇಳ್ತೀವಿ, ಸೂಕ್ಷ್ಮ ಪರಿಸ್ಥಿತಿಯಲ್ಲಿದ್ದಾರಾ, ಸೂಕ್ಷ್ಮ ಮನಸ್ಥಿತಿಯಲ್ಲಿದ್ದಾರಾ ಅಂತ? ಹೌದು ಮ್ಯಾಮ್. ಈಗ ಮನಸ್ಥಿತಿ ಅನ್ನೋದು ಅದು ನಾ ಹೇಳ್ತಾ ಇದ್ದೆ ಯಾವಾಗಲೂ, ಕಾನ್ಷಿಯಸ್ನೆಸ್ ಬೇರೆ ಬೇರೆ ಸ್ಟೇಜಲ್ಲಿರುತ್ತೆ ಅಂತ. ಈ ಈಗೋ ಅನ್ನೋದು ಪ್ಲೇ ಮಾಡುತ್ತೆ ಎಲ್ಲ ಕಡೆನೂ. ಸೊ ಇವಾಗ ಮಕ್ಕಳು ಬೇಗ ಹರ್ಟ್ ಆಗ್ತಾ ಇದ್ದಾರೆ, ಮನ್ಸಿಗೆ ತಗೋತಾ ಇದ್ದಾರೆ ಅಂದರೆ ದಟ್ ಈಸ್ ಕಾಲ್ಡ್ ಈಗೋ. ಈಗೋ ಇಸ್ ನಾಟ್ ಅಂತ ಸೂಸೈಡ್ ಮಾಡ್ಕೋತಾರೆ. ಹೌದು, ಈಗೋ ಬಿಡ್ಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತಾರೆ. ಕರೆಕ್ಟ್. ಈಗೋ ಅಂದರೆ ನಮಗೆ ಅಹಂಕಾರ ಅಂತ ಅಲ್ಲ, ಅಹಮ್ಮು ಅಂತ ಅಲ್ಲ. ನೋವು ಮಾಡ್ಕೊಳ್ಳೋದು ಈಗೋನೇ. ಯಾವುದು ನಾನಲ್ಲ, ದಟ್ ಈಸ್ ಆಲ್ ಈಗೋ. ಅಂದರೆ ನನಗದು ಬೇಕು, ವಾಂಟ್ಸು, ಎಲ್ಲ ವಾಂಟ್ಸು ಏನು ಬರುತ್ತೆ ಅದು ಈಗೋ. ತಾನು ಹೇಳ್ದಂಗೆ ಆಗಲಿಲ್ಲ, ತಾನು ಹೇಳಿದ ಮಾತು ನಡಿಲಿಲ್ಲ, ನನಗೇನೋ ಬೇಕಿತ್ತು ಅದು ಕೊಡಿಸ್ಲಿಲ್ಲ, ನನಗೇನೋ ಆಗಬೇಕಿತ್ತು ಅದಾಗಲಿಲ್ಲ, ನಾನು ಫಸ್ಟ್ ರ್ಯಾಂಕ್ ಬರಬೇಕಿತ್ತು ಆಗಲಿಲ್ಲ, ಅಪ್ಪ ಅಮ್ಮ ನನ್ನ ಜೊತೆ ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿರಲಿಲ್ಲ, ರಿಲೇಷನ್ಶಿಪ್ಪಲ್ಲಿ ಲವರ್ಸು ಚೆನ್ನಾಗಿಲ್ಲ, ಪ್ರತಿನಿತ್ಯ ಫೈಟ್ ಮಾಡ್ಕೋತಾರೆ. ಈಗ ರಿಲೇಷನ್ಶಿಪ್ಪಲ್ಲಂತೂ ಕಂಪ್ಲೀಟ್ ಈಗೋನೇ ಪ್ಲೇ ಮಾಡುತ್ತೆ. ಸೊ ಈ ಎಲ್ಲ ಇದು ಜಾಸ್ತಿ ಆಗಿ ಏನಾಗುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ರಾತ್ರಿ ನಿದ್ದೆ ಬರಲ್ಲ, ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಈಗ ಸರ್ ಹೇಳ್ದಂಗೆ ಸರ್ಕ್ಯಾಡಿಯಮ್ ರಿದಮ್ ಹೆಂಗೆ ಇದಾಗುತ್ತೋ ನಮ್ಮ ಬಾಡಿಯಲ್ಲಿ ಅದೊಂದು ಮೆಕ್ಯಾನಿಸಮ್ ನಡೀತಾ ಇರುತ್ತೆ. ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಅದು ಟ್ರೈನಿಂಗ್ ಆಟೋಮೆಟಿಕ್ಕಾಗಿ ಬರಬೇಕು. ನಾವೇನು ಮಾಡಿದ್ದೀವಿ ಅದನ್ನು ಬಲವಂತವಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀವಿ, ಬಿಕಾಸ್ ಆಫ್ ದಿ ಸ್ಟ್ರೆಸ್ ಆ್ಯಂಡ್ ಓವರ್ ಥಿಂಕಿಂಗ್. ಸೊ ಈ ಥರ ಆಲೋಚನೆಗಳು ಜಾಸ್ತಿ ಆದಾಗ ರಾತ್ರಿ ನಿದ್ದೆ ಬರೋದು ಇಲ್ಲ, ಆಮೇಲೆ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ, ಮನಸ್ಥಿತಿನೂ ಚೇಂಜ್ ಆಗುತ್ತೆ. ಇನ್ನು ಬರೀ ಬಾಡಿ ಮೇಲೆ ಫಿಟ್ನೆಸ್ಸಿಗೆ ಜಿಮ್ಗೆ ಹೋಗಿ ಬಂದರೆ ಏನು ಪ್ರಯೋಜನ? ಸೊ ಇದು ಓವರ್ ಆಲ್ ಆಗಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಮನಸ್ಥಿತಿ ಸರಿ ಆದರೆ, ಜೊತೆಗೆ ದೇಹ ಸ್ಥಿತಿನೂ ಸರಿ ಇದ್ದರೆ ಮಾತ್ರ ಬ್ಯಾಲೆನ್ಸ್ ಆಗೋಕ್ಕೆ ಸಾಧ್ಯ.